ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್‌ನ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಗೆ ಆಲ್ರೆಡಿ ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಗೊತ್ತಾಗಿರುತ್ತೆ. ಟೈಟಲ್ ಹಾಗೆ ಥಂಬ್‌ನೈಲ್ ನೋಡಿರ್ತೀರಾ. ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಅಂದರೆ, ನನ್ನ ಮಗ ರಾಯನ್‌ಗೋಸ್ಕರ ಒಂದು ಹೊಸ ಸೈಕಲ್‌ನ ಪರ್ಚೇಸ್ ಮಾಡಿದ್ದೀನಿ. ತುಂಬಾನೇ ಚೆನ್ನಾಗಿದೆ. ರಾಯನ್‌ಗೂ ಅಷ್ಟೇ ತುಂಬಾ ಇಷ್ಟ ಆಯಿತು. ತುಂಬಾನೇ ಸಂತೋಷಪಟ್ರು. ಈ ಸೈಕಲ್‌ಗೆ 3 ಚಕ್ರ ಇರೋದ್ರಿಂದ ನಾನು ಟ್ರೈ ಸೈಕಲ್ ಅಂತ ಹೇಳ್ದೆ. ಹಾಗೆ ಬ್ಯಾಲೆನ್ಸ್ ಮಾಡೋದಕ್ಕೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಹಾಗೆ ಈ ಸೈಕಲ್ ಹಿಂದೆ ಒಂದು ಕಂಟ್ರೋಲರ್ ಸಹ ಇದೆ. ನಾವು ಬ್ಯಾಲೆನ್ಸ್ ಮಾಡ್ಬೋದು ಈ ಸೈಕಲ್‌ನ. ಹಾಗೆ ವಿತ್ ಮ್ಯೂಸಿಕ್ ಇದೆ. ಮುಂದೆ ಹ್ಯಾಂಡಲ್ ಹತ್ರ ಒಂದು ಬಟನ್ ಇದೆ. ಅದನ್ನ ಪ್ರೆಸ್ ಮಾಡಿದ್ರೆ ಮ್ಯೂಸಿಕ್ ಸಹ ಬರುತ್ತೆ. ಹಿಂದೆ ಏನಾದ್ರೂ ಆಟ ಸಾಮಾನು ಇಟ್ಕೊಳ್ಳೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ನಂಗಂತೂ ತುಂಬಾ ಇಷ್ಟ ಆಯ್ತು ಇದು. ರಾಯನ್‌ಗೂ ಅಷ್ಟೇ ತುಂಬಾನೇ ಇಷ್ಟ ಆಯ್ತು. ನೀವು ನೋಡ್ತಾ ಇರಬಹುದು ಕುಶನ್ ಸೀಟ್ ಇದೆ. ಹಾಗೆ ಮಕ್ಕಳು ಬೀಳದೆ ಹೋಗ್ಲಿ ಅಂತ ಸೀಟ್ ಬೆಲ್ಟ್ ಸಹ ಇದೆ. ಪ್ರತಿದಿನ ಸಂಜೆ ನಾವು ಟೆರೇಸ್ ಮೇಲೆ ಬಂದು ಹೀಗೆ ಆಟ ಆಡ್ತಾ ಇರ್ತೀವಿ. ಈಗ ಒಂದು ಹೊಸ ಸೈಕಲ್ ಸಹ ಬಂದಿದೆ ನಮ್ಮ ಜೊತೆಗೆ. ಈ ಸೈಕಲ್‌ನ ನಾವು ಮಕ್ಕಳಿಗೆ 4 ವರ್ಷ ಆಗೋವರೆಗೂ ಯೂಸ್ ಮಾಡ್ಬೋದು. ಈ ಹಿಂದೆ ಕಂಟ್ರೋಲರ್ ಇದೆ ಅಲ್ವಾ ಅದು, ಮತ್ತೆ ಈ ಮುಂದೆ ಸೀಟ್ ಬೆಲ್ಟು ಇದೆಲ್ಲ ಆರಾಮಾಗಿ ರಿಮೂವ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೋಬಹುದು. ಮಕ್ಕಳಿಗೆ ಈ ಸೈಕಲ್ಲು ತುಂಬಾನೇ ಯೂಸ್‌ಫುಲ್ ಆಗುತ್ತೆ ಸ್ನೇಹಿತರೆ. ನನ್ನ ಮಗನ ಜೊತೆ ಆಟ ಆಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇವನ ಜೊತೆ ಇರೋ ಪ್ರತಿ ಕ್ಷಣನೂ ತುಂಬಾನೇ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಯಾವಾಗಲೂ ಮನೆ ಒಳಗಡೆನೆ ಕುತ್ಕೊಂಡಿರೋಕ್ಕಾಗತ್ತಾ? ಅದಕ್ಕೇನೆ ಈ ಈವ್ನಿಂಗ್ ಟೈಮ್ ಯಾವಾಗ್ಲೂ ಬಂದು ಈ ರೀತಿ ಆಟ ಆಡ್ತಾ ಇರ್ತೀವಿ. ಮೇಲೆ ಎಲ್ಲ ಈ ರೀತಿ ಆಟ ಸಾಮಾನೆಲ್ಲ ಇಟ್ಬಿಟ್ಟಿದ್ದೀನಿ. ನನ್ನ ಮನೆ ಒಳಗಡೆ ಒಂದಷ್ಟು ಆಟಿಕೆಗಳನ್ನ ಇಟ್ಕೊಂಡಿದ್ದೀನಿ. ಹಾಗೆ ಟೆರೇಸ್ ಮೇಲೇನೂ ಸ್ವಲ್ಪ ಆಟಿಕೆಗಳನ್ನ ಇಟ್ಕೊಂಡಿರ್ತೀನಿ. ಈ ಪುಟಾಣಿ ಆಟ ಸಾಮಾನು, ಈ ಸೈಕಲ್ಲು, ಈ ಬೇಬಿ ವಾಕರು ಇದ್ರ ಜೊತೆ ಎಲ್ಲ ಹೊರಗಡೆ ಆದರೆ ಟೆರೇಸ್ ಮೇಲೆ ಮಗನ ಜೊತೆ ಆಟ ಆಡ್ತಿದ್ರೆ, ಹಾಗೆ ಈ ಮಲ್ಟಿ ಕಲರ್ ಬಾಲ್ ಡ್ರಾಪ್ ಮಾಡಿದ್ರೆ ಈ ರೀತಿ ಸ್ಕ್ವಿರಿಲ್ ಆಗುತ್ತಲ್ಲ, ಈ ಒಂದು ಆಟಿಕೆ ಆಗಿರಬಹುದು. ಈ ರಿಂಗ್ಸ್ ಎಲ್ಲ ಇದೆ ಅಲ್ವಾ ಇದು. ಇದ್ರ ಜೊತೆ ಎಲ್ಲ ಒಂದು ಹೊಸ ವಿಷಯ ಕಲ್ತ್ಕೋತಾ ಇದ್ದಾರೆ ರಾಯನು. ಗೈಸ್ ನಾನು ಮೊದಲು ನಮ್ಮ ಪಾಪು 6 ಮಂತ್ ಇರಬೇಕಾದ್ರೆ ನಾನು ಬೇಬಿ ವಾಕರ್ ತಗೊಂಡೆ. ಓಡಾಡೋದಕ್ಕೆ ಈಸಿ ಆಗಲಿ ಅಂತ ನಾನು ಆ ಬೇಬಿ ವಾಕರ್‌ನ ತಗೊಂಡೆ. ನೆಕ್ಸ್ಟ್ ನಾನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಕಡೆ ವುಡನ್ ವಾಕರ್ ಸಹ ಇದೆ. ನಾನು ನಮ್ಮ ಪಾಪು 9 ತಿಂಗಳಿದ್ದಾಗ ವುಡನ್ ವಾಕರ್ ತಗೊಂಡೆ. ನಾನು ಯಾಕೆ ವುಡನ್ ವಾಕರ್‌ನ ತಗೊಂಡಿದ್ದೀನಿ ಅಂತ ಅಂದರೆ, ಮಕ್ಕಳು ಬೇಗ ನಡೆಯೋದನ್ನ ಕಲ್ತ್ಕೊಂತಾರೆ. ಗೈಸ್ ಏನಪ್ಪಾ ಅಂತ ಅಂದರೆ, ಫಸ್ಟ್ ಮಕ್ಕಳಿಗೆ ಬೇಬಿ ವಾಕರ್ ತಕೊಡ್ಬೇಕಾಗತ್ತೆ. ಅಂದರೆ ವೆನ್ ದೇ ಆರ್ 6 ಮಂತ್. 6 ಮಂತ್ ಆಗಿದ್ದಾಗ ಬೇಬಿ ವಾಕರ್ ತಕೊಡ್ಬೇಕಾಗತ್ತೆ. ಹಾಗೆ ನಡೆಯೋದು ಅಂಬೆಗಾಲಿಟ್ಟು ಆ ಥರ ನಡೆಯೋದು ಕಲ್ತ್ಕೊಂತಿರ್ತಾರಲ್ವ, ಆವಾಗ ವುಡನ್ ವಾಕರ್ ತಕೊಡ್ಬೇಕಾಗತ್ತೆ. ಹಾಗೆ 1 ವರ್ಷ ಅಥವಾ 1.5 ವರ್ಷ ಆದಮೇಲೆ ಸೈಕಲ್‌ನ ಸಜೆಸ್ಟ್ ಮಾಡ್ತೀನಿ ನಾನು. ಸೈಕಲ್‌ನ ತಗೋಬೇಕು. ಈಗ ನೀವು ನೋಡ್ತಾ ಇದ್ದೀರಲ್ವ ಟ್ರೈ ಸೈಕಲ್. ಇದನ್ನ ತಗೊಂಡ್ರೆ ಇದನ್ನ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಗೈಸ್ ಆ ಏಜ್‌ಗೆ ಆ ಥರ ಅವ್ರು ಇಷ್ಟಪಡುವಂತಹ ಅಂದರೆ ಯಾವ್ದು ತಗೋಬೇಕು ಆಟಿಕೆಗಳು ಅದನ್ನೇ ತಗೋಬೇಕಾಗುತ್ತೆ. ನಾವು ಈಗಲೇ ಅಂದರೆ 1.5 ವರ್ಷ ಅಥವಾ 6 ತಿಂಗಳಿಗೇನೆ ನಾವು ಕಾರ್ ಅಥವಾ ಬೈಕ್ ಎಲ್ಲ ಬರುತ್ತಲ್ಲ, ರಿಮೋಟ್ ಕಾರ್ಸ್, ಬೈಕ್ಸ್ ಎಲ್ಲ ಅದೆಲ್ಲ ತಗೊಂಡ್ರೆ ಅಷ್ಟು ಓಕೆ ಅಲ್ಲ ಅಂತ ನಾನು ಅನ್ಕೊತೀನಿ. ಬಿಕಾಸ್ ಫಸ್ಟ್ ಅವರು ಓಡಾಡೋದು ಕಲಿಬೇಕಲ್ವಾ? ಅದಕ್ಕೇನೆ ಬೇಬಿ ವಾಕರ್ ಆಗಿರ್ಬೋದು, ವುಡನ್ ವಾಕರು, ನಂತರ ಸೈಕಲ್ಲು ಪೆಡ್ಲಿಂಗ್ ಮಾಡೋದು ಕಲ್ತ್ಕೋಬೇಕಾಗತ್ತೆ. ಸೈಕಲೆಲ್ಲ ಚೆನ್ನಾಗಿ ಕಲ್ತಾದ ನಂತರ ದೊಡ್ಡ ಮಕ್ಕಳಾದ್ಮೇಲೆ ಮೀನ್ಸ್ ಆಫ್ಟರ್ 4 ಇಯರ್ಸ್ ಅಥವಾ 5 ಇಯರ್ಸ್‌ಗೆ ನಾವು ಬೈಕ್ಸ್ ಅಥವಾ ಕಾರ್ಸ್‌ನ ತಗೊಳ್ಬೇಕಾಗತ್ತೆ. ಇದು ನನ್ನ ಸಜೆಷನ್ನು. ನಾನು ಏನು ಕಲ್ತಿದ್ದೀನಿ ನಮ್ಮ ಮಮ್ಮಿಯಿಂದ ಅದನ್ನ ಹೇಳ್ತಾ ಇದ್ದೀನಿ. ಫಸ್ಟು ನಾವು ಈ ರೀತಿ ತಗೋಬೇಕಂತ ನಮ್ಮ ಒಂದು ಅಭಿಪ್ರಾಯ. ಬಟ್ ಬೇರೆಯವ್ರದ್ದು ನಾನು ಹೇಳೋಕ್ಕಾಗಲ್ಲ. ಅವ್ರಿಗೇನು ಇಷ್ಟ ಆಗುತ್ತೆ ಅದು ತಗೋಬೋದು. ಆ್ಯಕ್ಚುಲಿ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಲ್ವಾ ವುಡನ್ ವಾಕರು ಎಷ್ಟು ಕ್ಯೂಟ್ ಆಗಿದೆ, ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಈಸಿಯಾಗಿ ನಡೆಯೋದು ಕಲ್ತ್ಕೊಬೋದು ಮಕ್ಕಳು. ಹಾಗೆ ಕಲ್ತ್ಕೊಂತ ಇನ್ನೂ ಚೆನ್ನಾಗಿ ಇದನ್ನ ಓಡಿಸ್ಬಹುದು. ಈ ವುಡನ್ ವಾಕರು, ವುಡನ್ ರಾಟಲ್ಸ್‌ನೆಲ್ಲ ನಾವು ಚನ್ನಪಟ್ಟಣದಿಂದ ತರಿಸಿದ್ದೀವಿ. ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು ಮರದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಆ ಚಕ್ರಗಳಾಗಿರಬಹುದು, ಆ ಗಿಲ್ಕಿ ಡಿಸೈನ್ ಆಗಿರಬಹುದು, ಎಲ್ಲ ಎಷ್ಟು ಸುಂದರವಾಗಿ ಮಾಡಿದ್ದಾರೆ. ಮರದಲ್ಲಿ ಇಷ್ಟು ಚೆನ್ನಾಗಿ ಮಾಡ್ತಾರಾ ಅನ್ಸುತ್ತೆ. ಆ ರಾಟಲ್ಸು ಅಷ್ಟೇ, ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಈ ಪ್ಲಾಸ್ಟಿಕ್ ಆಟಿಕೆಗಳಿಗಿಂತ ಈ ರೀತಿ ನಮಗೆ ವುಡನ್ ಆಟಿಕೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾವು ತರಿಸಿದ್ದೀವಿ. ಗೈಸ್ ನಮ್ಮ ಅಮ್ಮವರೆಲ್ಲ ಚಿಕ್ಕವರಾಗಿದ್ದಾಗ ಈ ವುಡನ್ ವಾಕರ್‌ನ ಮನೇಲೇ ತಯಾರಿಸ್ಕೊಡ್ತಾ ಇದ್ರಂತೆ ನಮ್ಮ ತಾತ. ಮರನ ತೆಗೆದು ಕೊರ್ದು ಚಕ್ರ ಎಲ್ಲ ತಯಾರಿ ಮಾಡಿ ಅವರೇ ಮಾಡ್ಕೊಡ್ತಾ ಇದ್ರಂತೆ. ಈಗೆಲ್ಲ ಮಾಡೋಕ್ಕಾಗಲ್ಲ ಮನೇಲೇನೆ, ಎಲ್ಲ ಔಟ್ಸೈಡಿಂದನೇ ತಗೊಬರ್ಬೇಕು. ಸೊ ಫ್ರೆಂಡ್ಸ್ ನಾವು ಈ ಸೈಕಲ್‌ನ ಚಿಕ್ಕಪೇಟೆಯಲ್ಲಿ ತಗೊಂಡು ಬಂದ್ವಿ. ತುಂಬಾನೇ ಚೆನ್ನಾಗಿತ್ತು. ನಾವು ಬೇರೆ ಕಡೆ ಎಲ್ಲ ನೋಡಿದ್ವಿ, ಇಷ್ಟು ಚೆನ್ನಾಗಿರಲಿಲ್ಲ. ಆ್ಯಂಡ್ ನಾನು ಆಫ್‌ಲೈನಲ್ಲೇ ತಗೋಬೇಕಂತ ಇದ್ದೆ. ನೋಡಿನೇ ತಗೊಳ್ಳೋಣ ಚೆನ್ನಾಗಿರೋದು ಅಂತ. ತುಂಬ ಚೆನ್ನಾಗಿದೆ ಈ ಒಂದು ಸೈಕಲ್ಲು. ಕ್ವಾಲಿಟಿ ಚೆನ್ನಾಗಿದೆ. ತುಂಬ ಬಾಳಿಕೆ ಬರುತ್ತೆ ತುಂಬ ವರ್ಷ. ಇದನ್ನೆಲ್ಲ ನೋಡೇ ತಗೊಂಡ್ವಿ. ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಇತ್ತು, ಮ್ಯೂಸಿಕ್ ಇಲ್ಲದೆ ಇರೋದೆಲ್ಲ. ಬಟ್ ನಾನು ಇದನ್ನ ಇಷ್ಟಪಟ್ಟೆ. ನಮ್ಮ ಪಾಪು, ರಾಯನು ಇದನ್ನ ಇಷ್ಟಪಟ್ರು. ಸೊ ಫ್ರೆಂಡ್ಸ್ ಈ ಒಂದು ಸೈಕಲ್ ಬೆಲೆ ಎಷ್ಟಿರ್ಬೋದು ಹೇಳಿ?
ಈ ಒಂದು ಸೈಕಲ್ ಬೆಲೆ ಬಂದ್ಬಿಟ್ಟು 2500 ರೂಪಾಯಿ. ಆನ್‌ಲೈನ್ ಆ್ಯಂಡ್ ಆಫ್‌ಲೈನ್ ನೋಡಿಕೊಂಡ್ರೆ ಆಲ್ಮೋಸ್ಟ್ ಸೇಮೇ ಇದೆ ಪ್ರೈಸು. ಸೊ ಫ್ರೆಂಡ್ಸ್, ನಾವು ಡೈಲಿ ಈವ್ನಿಂಗ್ ಈ ರೀತಿ ಬಂದು ಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇರ್ತೀವಿ. ತುಂಬಾ ಚೆನ್ನಾಗಿರುತ್ತೆ ವಾತಾವರಣ ಆಗಿರಬಹುದು. ಈವ್ನಿಂಗ್ ಟೈಮ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಬಿಸಿಲೊತ್ತಲ್ಲಿ ಮಧ್ಯಾಹ್ನ ಹೊತ್ತೆಲ್ಲ ಬರೋಕ್ಕಾಗಲ್ಲ ಮಾಡಿ ಮೇಲೆ. ಬಟ್ ಈವ್ನಿಂಗ್ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾವು ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಿ ಮೇಲೆ ಟೈಮ್ ಸ್ಪೆಂಡ್ ಮಾಡಿ ಇರುತ್ತೆ ಎಲ್ಲ ಆಟ ಆಡ್ಕೊಂಡು ಕೆಳಗಡೆ ಹೋಗ್ತೀವಿ. ಸೊ ಗೈಸ್, ನಿಮಗೆ ಗೊತ್ತಿರಬಹುದು ನಾವು ಮಾಡಿ ಮೇಲೆ ತುಂಬ ಗಿಡಗಳು ಹಾಕ್ಕೊಂಡಿದ್ದೀವಿ. ಹೂವಿನ ಗಿಡ, ತುಳಸಿ ಗಿಡ ಮತ್ತು ವಾಸ್ತು ಗಿಡಗಳು ಇದನ್ನೆಲ್ಲ ಹಾಕ್ಕೊಂಡಿದ್ದೀವಿ. ಒಂದ್ಸಲಿ ನೀರೆಲ್ಲ ಹಾಕ್ತೀವಿ ನಾವು ಸಂಜೆ ಟೈಮ್ ಅಥವಾ ಬೆಳಗ್ಗೆ ಟೈಮ್ ಹಾಕಬೇಕು. ನೀವು ನೋಡ್ತಾ ಇದ್ದೀರಲ್ವಾ ಈ ರೋಸ್ ಪ್ಲಾಂಟ್ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಹೂವೆಲ್ಲ ಅರಳಿದೆ. ನೀವು ನೋಡ್ತಾ ಇರ್ಬೋದು ಲೈಟ್ ಪಿಂಕ್ ಕಲರು 4-5 ರೋಸ್ ಅರಳಿ ನಿಂತಿದೆ. ಅಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ. ಹಾಗೆ ಫ್ರೆಂಡ್ಸ್, ಮೇಲೆಲ್ಲ ಆಟ ಆಡ್ಕೊಂಡು ಸ್ವಲ್ಪ ಮಾತಾಡಿಕೊಂಡು ನಾನು, ಮಮ್ಮಿ, ರಾಯಣ್ಣ ನಾವೆಲ್ಲರೂನು ಮೇಲೆಲ್ಲ ಒಂದಷ್ಟು ಸಮಯ ಅಂತಂದರೆ ಒಂದು 2 ಅವರ್ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾವು ಮನೆ ಒಳಗಡೆ ಬಂದುಬಿಡ್ತೀವಿ. ಗೈಸ್, ಇವಾಗ ಬೇಸಿಗೆ ಬೇರೆ ಇದೆ. ಸಂಜೆ ಪರವಾಗಿಲ್ಲ, ಬಟ್ ಮಧ್ಯಾಹ್ನ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಬಿಸಿಲಿಗೆ ನಾವಿವತ್ತು ನಿಮಗೆ ಒಂದು ಕೂಲ್ ಡ್ರಿಂಕ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂತ ಅಂದರೆ ಲೈಮ್ ಜ್ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿರುತ್ತೆ ಮತ್ತು ಈ ಬೇಸಿಗೆಗೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಕೂಲಾಗಿ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ತಂಪು ಬೇರೆ ನಿಂಬೆಹಣ್ಣು. ಹಾಗಿದ್ರೆ ಬನ್ನಿ ನಾನು ಈ ಬೇಸಿಗೆಯಲ್ಲಿ ಲೈಮ್ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಗೈಸ್, ನಾನಿವತ್ತು 2 ಗ್ಲಾಸ್ ಲೈಮ್ ಜ್ಯೂಸ್ನ ಮಾಡ್ತಾ ಇದ್ದೀನಿ. 2 ಗ್ಲಾಸ್ ಲೈಮ್ ಜ್ಯೂಸ್ ಮಾಡೋದಕ್ಕೆ ನಾನು ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆಹಣ್ಣ ಹೀಗೆ ನೆಲಕ್ಕೆ ಸ್ವಲ್ಪ ಉಜ್ಜಬೇಕು ಅಥವಾ ಕೈಯಲ್ಲೇ ಪ್ರೆಸ್ ಮಾಡಬೇಕು. ಆ ರೀತಿ ಮಾಡೋದ್ರಿಂದ ಸ್ವಲ್ಪ ಜ್ಯೂಸ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಮಧ್ಯಭಾಗಕ್ಕೆ ಈ ಲೆಮನ್ನ ಕಟ್ ಮಾಡಿ ಬೀಜ ಎಲ್ಲ ತೆಗ್ದುಬಿಟ್ಟು, ಲೆಮನಲ್ಲಿರೋ ಬೀಜ ಎಲ್ಲ ತೆಗ್ದು ನಾನು ರಸನ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಿಂಬೆ ರಸನ ತಕ್ಕೊತಾ ಇದ್ದೀನಿ, ನೀಟಾಗಿ ತಕ್ಕೊತಾ ಇದ್ದೀನಿ. ನಾನು ಯಾಕೆ ಇವತ್ತು ಲೈಮ್ ಜ್ಯೂಸ್ನ ಮಾಡ್ಕೊತಾ ಇದ್ದೀನಿ ಅಂದರೆ ನಿಂಬೆಹಣ್ಣು ತುಂಬಾ ತಂಪು, ಬಾಡಿಗೆ ತುಂಬ ಒಳ್ಳೆಯದು. ಯಾವ ಸೀಸನಲ್ಲಾದ್ರೂ ನಿಂಬೆಹಣ್ಣು ತುಂಬ ಒಳ್ಳೆಯದು. ಅದಕ್ಕೆ ನಾನು ನಿಂಬೆಹಣ್ಣಲ್ಲೇ ಜ್ಯೂಸ್ ಮಾಡೋಣ ಅಂತ ನಿಂಬೆಹಣ್ಣನ್ನ ಕಟ್ ಮಾಡಿ ರಸ ತಗೊತಾ ಇದ್ದೀನಿ. ಆ್ಯಂಡ್ ಈ ಜ್ಯೂಸ್ ಮಾಡೋದು ತುಂಬಾ ಸುಲಭ, ತುಂಬಾ ಈಸಿ. ಯಾರು ಬೇಕಾದರೂ ಮಾಡ್ಕೊಬೋದು. ಅಷ್ಟು ಈಸಿ, ಬೇಗನೆ ಮಾಡ್ಕೋಬಹುದು. ತುಂಬ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ತುಂಬ ಹೊತ್ತಾಗುತ್ತೆ ಅಂತ ಏನಿಲ್ಲ, ಬೇಗ ಬೇಗ ಮಾಡ್ಕೊಬಹುದು. ಅದಕ್ಕೆ ಬೇಗ ಆಗಲಿ ಅಂತ ಈ ಸಮ್ಮರಲ್ಲಿ ಮಾಡ್ತಾಯಿದ್ದೀನಿ. ನೆರಳು ಬಂದಿದೆ, ಬಟ್ ಮಧ್ಯಾಹ್ನ ಎಲ್ಲ ಬಿಸಿಲಿರುತ್ತೆ ಅಲ್ವಾ, ಅದಕ್ಕೇ ಸ್ವಲ್ಪ ಕೂಲಾಗಿ ಏನಾದರೂ ಕುಡಿಯೋಣ ಅಂತ. ಆ್ಯಕ್ಚುಲಿ ನಿಂಬೆಹಣ್ಣಿನ ಜ್ಯೂಸನ್ನ 2 ಹೋಳನ್ನ ನಾನು ನೀಟಾಗಿ ಹಿಂಡ್ಕೊಂಡು ಈಗ ಒಂದು ಗ್ಲಾಸ್ಗೆ ಹಾಕೊತಾ ಇದ್ದೀನಿ. ಎರಡಕ್ಕೂ ಅರ್ಧ ಅರ್ಧ ಹಾಕ್ಕೊಂಡೆ ಜ್ಯೂಸು. ನೆಕ್ಸ್ಟು ಐಸ್ನ ಹಾಕೊತಾ ಇದ್ದೀನಿ, ಐಸ್ ಕ್ಯೂಬ್ಸ್ನ ಹಾಕೊತಾ ಇದ್ದೀನಿ. ಈ ಸಮ್ಮರಲ್ಲಿ ಐಸ್ ಕ್ಯೂಬ್ಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಐಸ್ ಕ್ಯೂಬ್ ಹಾಕೊತಾ ಇದ್ದೀನಿ. ಒಂದು 2 ಹಾಕೊತಾ ಇದ್ದೀನಿ ಅಷ್ಟೇ. ಮತ್ತು ಸಕ್ಕರೆ ನಿಮಗೆ ಸಿಹಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಸಿಹಿ ಜಾಸ್ತಿ ಇಷ್ಟಪಡೋರು 2 ಸ್ಪೂನ್ ಆದರೂ ಹಾಕ್ಕೊಬಹುದು. ಮತ್ತು ನಾನಿಲ್ಲಿ ಫ್ರಿಜ್ಜಿಂದ ತೆಗೆದಿರೋಂಥ ಕೋಲ್ಡ್ ವಾಟರ್ನ ಹಾಕೊತಾ ಇದ್ದೀನಿ. ನಾರ್ಮಲ್ ವಾಟರ್ ಆದರೂ ಹಾಕ್ಕೋಬೋದು. ನಾನು ಸ್ವಲ್ಪ ಕೋಲ್ಡ್ ವಾಟರ್ ಹಾಕೊತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್. ಆ್ಯಂಡ್ ಮಿಕ್ಸ್ ಮಾಡಬೇಕು ಇದನ್ನು. ಅಂದರೆ ನಿಂಬೆಹಣ್ಣಿನ ರಸ, ಸಕ್ಕರೆ, ಐಸ್ ಕ್ಯೂಬ್ಸ್ ಆ್ಯಂಡ್ ನೀರು ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನಾನಿವತ್ತು ಡೈರೆಕ್ಟ್ ಗ್ಲಾಸ್ಗೆ ನಿಂಬೆಹಣ್ಣಿನ ಜ್ಯೂಸು, ಸಕ್ಕರೆ, ನೀರೆಲ್ಲ ಹಾಕ್ಕೊಂಡಿದ್ದೀನಿ, ಐಸ್ ಕ್ಯೂಬ್ಸ್ ಎಲ್ಲ. ನೀವು ಬೇಕಂದರೆ ಸಪ್ರೇಟ್ ಒಂದು ಬೌಲ್ಗೆ ಎಷ್ಟು ಗ್ಲಾಸ್ ಬೇಕೋ ಅಷ್ಟು ಗ್ಲಾಸ್ ನೀರು ಹಾಕ್ಕೊಂಡು ಸಕ್ಕರೆ ಮತ್ತು ನಿಂಬೆಹಣ್ಣಿನ ರಸ ಎಲ್ಲ ಸಮ ಪ್ರಮಾಣವಾಗಿ ಹಾಕ್ಕೊಂಡು ಆಮೇಲೆ ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡು ಕುಡಿಬಹುದು. ಈ ಜ್ಯೂಸ್ ರಿಯಲಿ ಸಮ್ಮರಲ್ಲಿ ಸಖತ್ತಾಗಿರುತ್ತೆ. ಈ ನಿಂಬೆಹಣ್ಣಿನ ಜ್ಯೂಸ್ಗೆ ನೀವು ಬೇಕಿದ್ರೆ ಒಂದು ಸ್ವಲ್ಪ ಏಲಕ್ಕಿನ ಆ್ಯಡ್ ಮಾಡ್ಕೊಬಹುದು. ಏಲಕ್ಕಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಬಟ್ ಹಾಗೇನೂ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ನಾನೇನು ಹಾಕಕ್ಕೆ ಹೋಗಿಲ್ಲ. ಬಟ್ ನಿಮ್ಮ ಇಷ್ಟ, ಅದು ಯಾವ ರೀತಿ ಕುಡಿದ್ರೂ ಸೂಪರ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ಇವತ್ತಿನ ಈ ವ್ಲಾಗ್ ಇಷ್ಟ ಆಯಿತಾ? ಒಂದು ಸ್ಮಾಲ್ ಮೊಮೆಂಟ್ಸೇ ಜೀವನದಲ್ಲಿ ಬಿಗ್ಗೆಸ್ಟ್ ಹ್ಯಾಪಿನೆಸ್. ಇವತ್ತಿನ ಈ ಕ್ಯೂಟ್ ವ್ಲಾಗ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪೂರ್ತಿಯಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.